ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋವಂಥದ್ದು ಭಾಳ ಸುದ್ದಿ ಮಾಡ್ತಾ ಇದೆ. ಇದರಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸು, CBI, NCB, CID, ಅದೇ ರೀತಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು, ಈ ರೀತಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಹೆಸರು ಹೇಳ್ಕೊಂಬಿಟ್ಟು ಯಾವುದೋ ಒಂದು ಭಾಳ ಘೋರವಾದ ಅಪರಾಧ ಪ್ರಕರಣಗಳಲ್ಲಿ ತಾವು ಭಾಗಿಯಾಗಿದ್ದೀರಿ, ಡ್ರಗ್ಸ್ ಇರ್ಬೋದು ಅಥವಾ ಡಾಟಾ ಥೆಫ್ಟ್ ಇರ್ಬೋದು ಅಥವಾ ಬೇರೆ ದೊಡ್ಡ ದೊಡ್ಡ ಅಫೆನ್ಸ್ಗಳಲ್ಲಿ ತಾವು ಭಾಗಿಯಾಗಿದ್ದೀರಿ ಅಂತಂದು ಬೆದರಿಕೆ ಹಾಕ್ಬಿಟ್ಟು ಇದರಿಂದ ಹೊರಗಡೆ ಬರಬೇಕು ನೀವು ಅನ್ನೋಂಗಿದ್ರೆ ಫೈನ್ ಕಟ್ಟಬೇಕಾಗುತ್ತೆ ಅಂತಂದು ಹೇಳ್ತಾರೆ. ಎಷ್ಟೋ ಸರಿ ಮೊಬೈಲ್ ಕ್ಯಾಮ್ರಾಗಳನ್ನ ಆನ್ ಮಾಡಿಕೊಂಡು ಡಿಜಿಟಲಿ ವಿಡಿಯೋ ಮುಖಾಂತರ ಕನೆಕ್ಟ್ ಆಗಿಬಿಟ್ಟು ಆ ಒಂದು ರೂಮ್ ಬಿಟ್ಟು ಹೊರಗಡೆ ಹೋಗ್ಬಿಟ್ರೆ ಪ್ರೊಸೀಡಿಂಗ್ಸ್ ಬ್ರೇಕ್ ಆಗುತ್ತೆ ಮತ್ತು ನಿಮಗೆ ನಮ್ಮ ಟೀಮ್ ಅರೆಸ್ಟ್ ಮಾಡುತ್ತೆ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು. ಈ ಥರ ನಮ್ಮ ದೇಶದಲ್ಲಿ ಯಾವುದೇ ಒಂದು ಪ್ರೋಸೆಸ್ ಆಗಲಿ, ಪದ್ಧತಿ ಇಲ್ಲ. ಈ ಥರ ಕರೆಗಳು ಬಂದಂಥ ಸಂದರ್ಭದಲ್ಲಿ, ಈ ಥರ ಯಾರಾದರೂ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ 1930 ನಮ್ಮ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಥವಾ ಬ್ಯಾಂಕ್ ಅಫಿಷಿಯಲ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋವಂಥವ್ರ ಬಗ್ಗೆ, ಈ ಆನ್ಲೈನ್ ಟ್ರಾನ್ಸಾಕ್ಷನ್ಸು, ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ನಾಲೆಡ್ಜ್ ಇರೋವಂಥವ್ರ ಬಗ್ಗೆ ಅವ್ರ ಜೊತೆ ಹೋಗ್ಬಿಟ್ಟು ಸಮಾಲೋಚನೆ ಮಾಡಬೇಕು. ಮತ್ತು ತಮ್ಮ ಹಣನ ತಾವು ಸೇವ್ ಮಾಡ್ಕೋಬೇಕು. ನಮ್ಮ ಹುಬ್ಳಿಲೇ ಇಬ್ಬರು ಸೀನಿಯರ್ ಸಿಟಿಸನ್ಸು more than 95 lakhs ಕಳ್ಕೊಂಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಮತ್ತು ಬ್ಯಾಂಕಿಗೆ ಹೋಗ್ಬಿಟ್ಟು ನಮಗೆ ಯಾರಿಗೋ ಕಳಿಸ್ಬೇಕು ಅಂತ ಬ್ಯಾಂಕಲ್ಲಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ 3-4 ಸರಿ. ಈ ಥರ ಎಲ್ಲ ಘಟನೆ ಆಗಿದೆ. ಹಾಗಾಗಿ ಡಿಜಿಟಲ್ ಅರೆಸ್ಟ್ ಇಂದ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ತಾವು ಭಾಳ ಕಷ್ಟಪಟ್ಟು ದುಡಿದಿರೋಂಥ ಹಣನ ಸೇವ್ ಮಾಡ್ಕೋಬೇಕು. ಈ ಥರ ಫ್ರಾಡ್ಸ್ಟರ್ಸ್ ಕೈಯಲ್ಲಿ ಹಣ ಕಳ್ಕೋಬಾರ್ದು ಅಂತ ನಾನು ಮನವಿ ಮಾಡ್ತೀನಿ.